ನಾನು ಎಷ್ಟು ಸರಿ ನಿಮ್ಗೆ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ, ಅದೇ ಭಾಷೆಯಲ್ಲಿ ಹೇಳ್ತೀನಿ. ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳೋಕ್ಕೆ ಬರಲ್ಲ. ನಾನು ಎಲ್ಲ ಹಿತೈಷಿಗಳ, ಕಾರ್ಯಕರ್ತರ, ನಾಯಕರುಗಳ ಮಾತುಗಳು ಕೇಳಿದ್ದೇನೆ. ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ಅವರೆಲ್ಲರೂ ಮಾತನ್ನು ಕೇಳಿ, ಇನ್ನು ಕೆಲವರು ಹೇಳಿದ್ದಾರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ನಿಲ್ಲ ಸೂಕ್ತ ಅಲ್ಲ, ಇದು ಕೇಳಿದ್ದೀನಿ. ನಾನು ಬಂಜಾರ ಭವನದಲ್ಲೂ ಕೂಡ, ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಅದು ಒಂದು ಕಾರ್ಯಕ್ರಮವೇ ಮಾಡಿದೆ. ಅಲ್ಲಿ ಒಂದು 2-3 ಜನರು ಕೂಡ ಈ ಅಭಿಪ್ರಾಯನೂ ಹೇಳಿದರು. ನರೇಂದ್ರ ಮೋದಿಗೆ ಏನಾಗ್ಬಿಡ್ಬೋದು, ಪಕ್ಷಕ್ಕೆ ತೊಂದರೆ ಆಗ್ಬಿಡ್ಬೋದು. ಅಲ್ಲೂ ಉತ್ತರನೂ ನಾನು ಕೊಟ್ಟಿದ್ದೇನೆ. ನಾನು ಗೆಲ್ತಿದ್ದಂಗೆ ಅಕಸ್ಮಾತ್ ಇನ್ನು ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ತೆಗೆದ್ರೆ ಮತ್ತು 2 ತಿಂಗಳಲ್ಲಿ BJP ಸೇರ್ಕೊಂಡು ನಾನೇ ತಾಯಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ತಾಯಿ ಅಂದ್ಬಿಟ್ರು, ಆ ತಾಯಿ ಪಾದಕ್ಕೆ ಹೋಗಿ ಸೇರ್ತೇನೆ. ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಮಾಡೋದಕ್ಕೆ ಮೊದಲನೇ ಕೈ ಎತ್ತೋದು ಶಿವಮೊಗ್ಗದಿಂದ ನಾನೇ. ನನ್ನ ಪಕ್ಷ ನಿಷ್ಠೆ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರಂಥ ಸಂದರ್ಭದಲ್ಲಿ ಈಗ ನಾನು ಚುನಾವಣೆ ನಿಲ್ಲೋದು ಶತಸಿದ್ಧ. ಇರ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವರು ಅದೆಂಥದ್ದು ನನ್ನ ಜೀವನದಲ್ಲಿ ನಾನು ಎಂಥದ್ದು ಗಂಟೆ ಬಾರಿಸೋದು ನನ್ನ ಜೀವನದಲ್ಲಿ ಬಾರಿಸಿಲ್ಲ. ನಾನು ಮನೇಲಿ ದಿನಾ ಪೂಜೆ ಮಾಡ್ತೀನಿ, ದಿನಾ ಬಾರಿಸ್ತೀನಿ. ನಾನು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋಂಥ ದೇವಸ್ಥಾನಗಳಿಗೆ ಹೋಗಿ ಬರೋದು ನಾನೇ. ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಾರಿಸಿ ಬಂದಿದ್ದೀನಿ ನಾನು. ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದು ಅವಶ್ಯಕತೆ ನನಗಿಲ್ಲ. ಆದರೆ ಸಾಧು ಸಂತರಿಗೆ ನಾನು ಯಾರ್ಯಾರು ಅನೇಕರನ್ನು ಹೋಗಿ ಆಶೀರ್ವಾದ ತೊಗೊಂಬಂದರು, ಗೆದ್ಬಾರಪ್ಪ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು, ಅಂಥ ಸಾಧು ಸಂತರಲ್ಲಿ ಕೆಲವರ ಹತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ. ವೀರಶೈವ ಸಮಾಜದ ಅನೇಕ ಹೆಣ್ಮಕ್ಳಿಗೆ ನೋವಾಗಂತ ಮಾತಾಡಿದ್ದಾರೆ. ನಾನು ಈಗಲೂ ಹೇಳ್ತೇನೆ, ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟೆ ಬಾರಿಸೋಂಥ ವಿಚಾರ ಬಂದರೆ ನಿಮ್ಮ ಅಪ್ಪನ ಕಳಿಸಿ. ಎಲ್ಲಿಗೆ? ಚಂದ್ರಗುತ್ತಿ. ಯಾಕೆ? ನಿಮ್ಮ ಅಪ್ಪ ನನಗೆ ಹೇಳಿಲ್ವಾ ಹಾವೇರಿಲಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ? ಚಂದ್ರಗುತ್ತಿನಲ್ಲೋ ಅಯೋಧ್ಯೆಯಲ್ಲೋ ಬಂದು ಯಡಿಯೂರಪ್ಪನ ಗಂಟೆ ಬಾರಿಸ್ಲಿ ನೋಡೋಣ. ಬಾರಿಸಿದ್ರು ಬಾರಿಸ್ಬಿಡ್ಬೋದು, ಸುಳ್ಳಿನ ಸರ್ದಾರ. ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನು ಸವಾಲು ಹಾಕಕ್ಕೆ ಇಷ್ಟಪಡಲ್ಲ. ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ. ಧರ್ಮವನ್ನು ನಂಬೋನು ನಾನು. ಸಾಧು ಸಂತರ ಹತ್ರ ಯಾಕೆ ಹೋದೆ ನಾನು? ಹೆಣ್ಮಕ್ಳ ಹತ್ರ ನನ್ನ ಕಾರ್ಯಾಲಯ ಉದ್ಘಾಟನೆ ಮಾಡಿದೆ, ಮುತ್ತೈದರ ಹತ್ರ. ಯಾಕೆ? ನಾನು ಆ ಹೆಣ್ಮಕ್ಳ ಬಗ್ಗೆ ನನಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ. ಇವರವ್ರು ನೋವು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.